ಅವಾಗ ಪೊಲೀಸವನ್ನ ಅಡ್ಡಾಕ್ತಾನೆ. ಪೊಲೀಸರು ಅಡ್ಡಾಕ್ತಾನೆ, ನಾವು ಕೊಡಬೇಕಾ ಬೇಡ ಅವ್ರಿಗೆ? ಏನೇನೋ 100-200 ಕೈಯಲ್ಲಿ ಇಕ್ಬೇಕು, ಇಲ್ದಿದ್ರೆ 500 ಕೊಡಬೇಕು. ಇಲ್ಲಿ ಬಂದಿದ್ದು ನಾವು ಅಲ್ಲಿ ಕೊಟ್ಬಿಟ್ಟು ನಾವೇನು ತಿನ್ನೋದು? ನಾವು ರಾತ್ರಿ ನಿದ್ದೆ ಕೆಟ್ಟು 2 ಗಂಟೆಗೆ ಎದ್ದು ನಿದ್ದೆ ಕಟ್ತೀರಿ. ರೈತರು ಅಂದರೆ ನಿಮ್ಗೆಲ್ಲ ಮಾಡ್ಕೊಳ್ರಿ ಅಂತಾರೆ. ಅವ್ರು ಏನು ಸುಮ್ಮನೆ ಇರ್ತಾರ? ಕಷ್ಟನ ಸುಖನ ಹಿಂಗೆ ಬಿದ್ದು ಎದ್ದೇಳ್ತಿರಲ್ಲ ನಾವು. ಅವರು 2 ದಿವಸ ಬಿದ್ದು ನಮ್ಮ ಜೊತೆಯಲ್ಲೇ ಒಂದು ವಾರನ ಒಂದು ತಿಂಗಳ ಕೆಲಸ ಮಾಡಲಿ. ಸುಮ್ಮನೆ ನಾನು ರೈತ ಅನ್ನೋದಲ್ಲ, ಅಲ್ಲಿ ಬೆಳೆದು ತೋರಿಸ್ಬೇಕು. ಎಲ್ಲದಕ್ಕೂ ಡ್ರಿಪ್ ಗೊಬ್ಬರಗಳು ಇವಾಗ ಬಿಡ್ತಾ ಇರೋದು ಹೆಚ್ಚಾಗಿ. ನೀವೇನು ಮಾಡಬೇಕು? ಡ್ರಿಪ್ ಗೊಬ್ಬರಗಳು ಕಡಿಮೆ ಮಾಡಬೇಕು. ಕಡಿಮೆ ಅಂದರೆ ರೇಟ್ ಕಡಿಮೆ ಮಾಡಬೇಕು. ನೀವೇನು ಮಾಡ್ತೀರಾ? ಡ್ರಿಪ್ ಗೊಬ್ಬರ 2000, 4000, 6000 ಹಿಂಗಿರ್ತದೆ. ನಾವು ಎಷ್ಟು ಮೂಟೆ ಹಾಕ್ಬೇಕಿಲ್ಲೇ? ಒಂದು ಇದು ಇವಾಗ ಏನೇನೋ ಬೆಳಿತೀರಿ, ಇವಾಗ ನೌಕಲ್ ಬೆಳಿತೀರಿ, ಅದಕ್ಕೆ ಎಷ್ಟು ಮೂಟೆ ಹಾಕಿ ನಾವು ಹಾಕ್ಬೇಕು? ಅದಕ್ಕೆ ಅದರಷ್ಟು ಮಾಡ್ಬೇಕು ನೀವು. ಆಮೇಲೆ ಈ ಔಷಧಿ ಒಂದು 100 ಲೀಟ್ರ್ ಔಷಧಿ ಹೊಡಿಬೇಕಾದ್ರೆ 1000, 1500 ಆಗ್ತದೆ. ಅದಕ್ಕೆ 400 ಲೀಟ್ರ್ 500 ಲೀಟ್ರ್ ಹೊಡೆಯೋನಿಗೆ ಎಷ್ಟು ಸಾವಿರ ಆಗ್ತದೆ? ಒಂದು 5000 ಆಗ್ತದೆ. ಇದು ಮಿನಿಮಮ್ 3000 ಆಗ್ತದೆ. ಅವ್ರದ್ದು ಏನು ಮಾಡೋದು? ತಿರ್ಗಿ ಆಮೇಲೆ ಕೂಲಿ ಅವ್ರದ್ದು ಲೇಬರ್ಸ್ಗೆ 800 1000 ಕೊಡ್ತೀರಿ. ಇವ್ರನ್ನೆಲ್ಲ ಬಿಟ್ಟು ರೈತರು ಹೆಂಗೆ ಉದ್ಧಾರಕ್ಕಾಗೋದು ನಾವು? ನೀವೇರಷ್ಟು ಯೋಚನೆ ಮಾಡಿ. ಯಾರನ್ನ ಆಗಲಿ ಇವಾಗ ದಾರಿಯಲ್ಲಿ ಎತ್ಕೊಂಡು ಬರ್ತಾ ಇರ್ತೀರಿ ಗಾಡಿಯಲ್ಲಿ, ಅವಾಗ ಪೊಲೀಸವನ್ನ ಅಡ್ಡಾಕ್ತಾನೆ. ಪೊಲೀಸರು ಅಡ್ಡಾಕ್ತಾನೆ, ನಾವು ಕೊಡಬೇಕಾ ಬೇಡ ಅವ್ರಿಗೆ? ಏನೇನೋ 100-200 ಕೈಯಲ್ಲಿ ಇಕ್ಬೇಕು, ಇಲ್ದಿದ್ರೆ 500 ಕೊಡಬೇಕು. 500 ಕೇಳ್ತಾರೆ ಅವ್ರು. DL ಇಲ್ಲ, ನಿಮ್ದು ಏನೇನು ಇಲ್ಲ ಅಂದ್ಬಿಟ್ಟು ನಿಲ್ಲಿಸಿದ್ರೆ 500 ಕೊಡಬೇಕು. ಎಲ್ಲ ಇದ್ರೆ ಏನೋ ಒಂದು 200 ಕೊಡಬೇಕಲ್ಲ ಅವ್ರಿಗೆ. ಕಾಕಿ ಬಟ್ಟೆ ಇಲ್ಲ ಅಂತಾರೆ. ಇಲ್ದಿದ್ರೆ ನೀನು ಆ ರೋಡ್ ಕ್ರಾಸ್ ಮಾಡಿದ್ಯಾ, ಇಲ್ದಿದ್ರೆ ಸಿಗ್ನಲ್ ಜಂಪ್ ಮಾಡಿದ್ಯಾ ಅಂತಾರೆ. ಅವಾಗ ನಾವೇನು ಮಾಡೋದು? ಇಲ್ಲಿ ಬಂದಿದ್ದು ನಾವು ಅಲ್ಲಿ ಕೊಟ್ಬಿಟ್ಟು ನಾವೇನು ತಿನ್ನೋದು? ನಾವು ರಾತ್ರಿ ನಿದ್ದೆ ಕೆಟ್ಟು 2 ಗಂಟೆಗೆ ಎದ್ದು ನಿದ್ದೆ ಕಟ್ತೀರಿ. ಕೆಟ್ಟು ಇಲ್ಲಿ ಎತ್ಕೊಂಡು ಬಂದ್ರೆ ಹಿಂಗೆ ಮಾಡಿಬಿಟ್ರಿ ಏನು ಮಾಡೋದು ಹೇಳಿ? ಅದ್ರಿಗೆ ಆದಷ್ಟು ನೀವು ಎಚ್ಚರಿಸ್ಕೊಳ್ರಿ. ಏನೇನೋ ಪರಿಹಾರ ಮಾಡಿ ಏನೇನೋ ಒಂದು ನಿಗದಿ ಮಾಡ್ಬೇಕು ನೀವು ಬೆಲೆ. ಅಷ್ಟೇ ಸರ್ ಹೇಳೋದು. ಈಗ ಪೊಲೀಸ್ನವ್ರಿಗೆ ನಾವು ರೈತರು ಅಂದರೆ ಏನು ಅಂತಾರೆ? ರೈತರು ಅಂದರೆ ನಿಮ್ಗೆಲ್ಲ ಮಾಡ್ಕೊಳ್ರಿ ಅಂತಾರೆ. ಅವ್ರು ಏನು ಸುಮ್ಮನೆ ಇರ್ತಾರ? ಎಲ್ಲರೂ ಅಷ್ಟೇ ರೈತರು. ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಸರ್. ಅದರಲ್ಲಿ ನ್ಯಾಯವಾಗಿರೋರು ಇರ್ತಾರೆ, ಅಂತಿಂಥವ್ರು ಇರ್ತಾರೆ, ಇಂಥವ್ರು ಇರಲ್ಲ. ರೈತರು ಅಂದರೆ ಅವ್ರು ಕಳಿಸ್ಬಿಡ್ತಾರೆ, ಒಬ್ಬೊಬ್ರು ಕಳಿಸಲ್ಲ. ಅವಾಗ ಏನು ಮಾಡ್ಬೇಕು? ಕೊಡಬೇಕು ಅವ್ರಿಗೆ. ಏನು ಮಾಡೋಕ್ಕಾಗಲ್ಲ ಸರ್. ಅದು ನಮ್ಮ ತೊಂದರೆ ಅಂತ ನಾವು ಸುಮ್ಮನೆ ಆಗಿಬಿಡ್ಬೇಕು. ಈ ಭಾಗದಲ್ಲಿ ಯಾವ್ಯಾವ ಬೆಳೆಗಳನ್ನು ಸರ್ ಅದೇ ಸರ್ ಎಲ್ಲ ಬೆಳೀತಾರೆ. ನೌಕಲ್ಲು, ಕ್ಯಾರೆಟು, ಬೀಟ್ರೋಟು, ಬೀನ್ಸು, ಇವಾಗ ಟೊಮೊಟೊ ಬೆಳೀತಾರೆ. ಕಷ್ಟ ಆಗ್ತಿರ್ಬೇಕಲ್ಲ ಅವೆಲ್ಲ? ಅಲ್ಲ, ಬೆಳೆಯೋದಕ್ಕೆ ಕಷ್ಟನ ಸುಖನ ಹಿಂಗೆ ಬಿದ್ದು ಎದ್ದೇಳ್ತಿರಲ್ಲ ನಾವು. ಅವರು 2 ದಿವಸ ಬಿದ್ದು ನಮ್ಮ ಜೊತೆಯಲ್ಲೇ ಒಂದು ವಾರನ ಒಂದು ತಿಂಗಳ ಕೆಲಸ ಮಾಡಲಿ, ಅವ್ರಿಗೂ ಅರ್ಥ ಆಗಲಿ. ಆಮೇಲೆ ಇದಕ್ಕೆ ಇಷ್ಟು ಹಿಂಗೆ ಇಷ್ಟು ಅಂತ ಅವ್ರಿಗೂ ಅರ್ಥ ಆದಮೇಲೆ ಅವ್ರು ತಿಳ್ಕೊಳ್ಳಿ. ಅಲ್ಲ, ಈಗ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾರಲ್ಲ ನಾನು ರೈತ ಪರ ಸರ್. ಅವರು ಬಂದು 2 ದಿವಸ ನಮ್ಮ ತೋಟದಲ್ಲಿ, ಇವಾಗ ನಮ್ಮ ತೋಟದಲ್ಲಿ ಬೇಡ, ಅವ್ರ ತೋಟದಲ್ಲೇ ಅವ್ರು ಕೆಲಸ ಮಾಡಲಿ. ಒಂದು ತರಕಾರಿ ಇಷ್ಟು ತಿಂಗಳು ಬೆಳಿತೀರಿ ಅಂತಿರಲ್ಲ, ಒಂದು 2 ತಿಂಗಳು ಒಂದು ತರಕಾರಿ ಬೆಳೆದು ಅವ್ರು ತೋರಿಸಿ ಆಮೇಲೆ ನಿಂತ್ಕೊಳ್ಳಿ ಎಲೆಕ್ಷನ್. ನಾನು ರೈತ ಅಂತಾರಲ್ಲ, ಅವರು ಅವಾಗ ರೈತರು. ಸುಮ್ಮನೆ ನಾನು ರೈತ ಅನ್ನೋದಲ್ಲ, ಅಲ್ಲಿ ಬೆಳೆದು ತೋರಿಸ್ಬೇಕು. ಅವರು ರೈತರು. ಸುಮ್ಮನೆ ಎಲ್ಲರೂ ರೈತರಾಗೋಗ್ಬಿಡ್ತಾಗತ್ತದ? ಈಗ ಹೇಳ್ತಾರೆ ನಿಮ್ಮ ಶಾಸಕರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ರಾಜಕಾರಣಿಗಳು ಅದನ್ನೇ ಹೇಳ್ತಾರೆ, ರೈತರಿಗೆ ನಾನು ರೈತರ ಪರವಾಗಿದ್ದೀನಿ, ರೈತರಿಗೆ ಸರ್ ಸರ್ ಬಾಯಲ್ಲಿ ಹೇಳೋದ್ರಿಗೇನು? ಅವರು ಇವಾಗ ಗುದ್ಲಿ ಎತ್ಕೊಂಡು ಕೆಲಸ ಮಾಡಿದ್ರಲ್ಲ, ಅವ್ರಿಗೂ ಇದು ನಮ್ಮ ಕೆಲಸ, ಇದು ರೈತನ ಕೆಲಸ ಅಂತ ಗೊತ್ತಾಗೋದು. ಅಲ್ಲಿ ಸೆಕೆ ನೀರು ರಷ್ಟು ಬರಲ್ಲ. ನಾನು ರೈತ ಇವಾಗ ವಾಕಿಂಗ್ ಹೋಗ್ತಾರೆ, ಅವರು ರೈತರೇ ಅಂತ ಹೇಳ್ಬಿಡ್ತಾರೆ. ಏನು ಮಾಡೋಕ್ಕತ್ತದೆ? ಇಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಿರ್ತಾನೆ, ಅವನು ರೈತ ಅಂತ ಗೊತ್ತಾಗೋದು. ಯಾರನ್ನ ಆಗಲಿ ಕೆಲಸ ರೈತ ಏನು ಮಾಡಲ್ಲ. ವಾಕಿಂಗ್ ಅವಶ್ಯಕತೆ ಇಲ್ಲ. ಅಲ್ಲ, ವಾಕಿಂಗ್ ಅವಶ್ಯಕತೆ ಇಲ್ಲ ಸರ್. ಇವಾಗ ಕೆಲಸ ಇದೆ, ಕೈ ಕೆಲಸ ಮಾಡ್ತದೆ, ಕಾಲು ಕೆಲಸ ಮಾಡ್ತದೆ, ನೋಡೋ ಎಲ್ಲ ಕೆಲಸ ಮಾಡ್ತದಲ್ಲ. ಅವ್ರೇನು ಮಾಡ್ತಾರೆ? ಸುಮ್ಮನೆ ಇರ್ತಾರೆ, ವಾಕಿಂಗ್ ಮಾಡ್ತಾರೆ. ಅದು ಒಂದು ವಾಕಿಂಗ್ ಎತ್ತಾನೆ ನಮ್ಮದು. ಅದು ಮಾಡಿದ್ರೆ ಇಲ್ಲಿ ಮೂಟಿಗ್ಲೆತ್ತಾರ? ಎತ್ತಲ್ಲ. ಎಲ್ಲ ಮಾಡಿದ್ರೆ ತಾನೆ ಅವರು ರೈತರು ಅಂತ ಗೊತ್ತಾಗ. ಸುಮ್ಮನೆ ರೈತರು ಅಂತ ಹೇಳ್ಬಿಟ್ರೆ ಆಗ್ತದ? ಯಾವ್ರು ಸರ್ ನಿಮ್ಮದು? ನಮ್ಮದು ಬೈಚಾಪುರ, ದೇವನಹಳ್ಳಿ ಹತ್ರ. ನಿಮ್ಮಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಶಾಸಕರು ರೈತರಿಗೆ ಕೊಟ್ಟರೆ ಆಶ್ವಾಸನೆಗಳನ್ನ ಈಡೇರಿಸ್ತಾ ಇದ್ದಾರಾ? ಹೆಂಗೆ ಸರ್, ನಾವು ಚುನಾವಣೆ ಕಡೆನೇ ತಲೆ ಕೆಡಿಸ್ಕೊಳಲ್ಲ. ನಾವೇನಿದ್ದಾರೆ ತೋಟ ಆಯಿತು, ಮನೆ ಆಯಿತು ಅಷ್ಟೇ. ಏನೋ ಅವರು ಏನೇನ ಮಾಡ್ಕೊಂಡ್ಲೆ ನಾವೇನು ಹೋಗಲ್ಲ ಸರ್. ಅದಕ್ಕೆ ಯಾರು ಗೆದ್ದಿದ್ರೂ ನಮ್ಗಂತ ಅವ್ರು ಒಳ್ಳೇದು ಮಾಡಲ್ಲ ಸರ್. ಯಾಕಂದರೆ ಇವ್ರು ಗೆದ್ದರು ನಮ್ಗೆ ಒಳ್ಳೇದು ಮಾಡಿದ್ರೆ ಅನ್ನೋದಿಲ್ಲ, ಅವ್ರು ಗೆದ್ದರು ಒಳ್ಳೇದು ಮಾಡಿದ್ರೆ ಅನ್ನೋದಿಲ್ಲ. ಅವ್ರು ಗೆದ್ದು ಅವ್ರು ಹೋಗೋದೇನೋ ಅಷ್ಟರಾಗಿರ್ತಾರೆ ಸರ್. ನಮ್ಗೇನು ಒಳ್ಳೇದು ಮಾಡಿದ್ದಿಲ್ಲಲ್ಲ. ಬಟ್ ಆ ಟೈಮಲ್ಲಿ ಹೇಳ್ತಾರಲ್ಲ ನಾನು ರೈತರಿಗೆ ಏನು ಮಾಡೋರು ಅವರೇ ಬಂದು ನಮ್ಗೆ ಹೇಳ್ಬಿಟ್ರೆ
ಆ ಒಂದು ಭಾಷೆದಲ್ಲೇ ಇಂಥದ್ದು ಮಾಡಿ ತೋರಿಸ್ಬಿಡ್ಬೇಕು ಅವರೇನೆ. ರೈತರಿಗೆ ಇಂಥದ್ದು ಪರಿಹಾರ ಕೊಟ್ಟಿದ್ದೀರಿ, ಇಂಥ ನಷ್ಟ ಪರಿಹಾರ. ಒಂದು ಮಳೆ ಬರ್ತದಲ್ಲ, ನಷ್ಟ ಹೋಗ್ಬಿಡ್ತದಲ್ಲ, ತೋಟ ಹೋಗ್ಬಿಡ್ತದಲ್ಲ. ಇವಾಗ ರಾಗಿ ಬೆಳಿತೀರಿ, ಅದು ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತದಲ್ಲ, ಬಿದ್ದು ಹೋಗ್ಬಿಡ್ತದೆ. ಅವ್ರಿಗೇನೇನು ಪರಿಹಾರ ಕೊಡ್ತಾರೆ? ಏನು ಕೊಡೋದಿಲ್ಲಲ್ಲ. ಯಾರೋ ಬರ್ತಾರೆ, ದಾರಿಯಲ್ಲಿ ನಿಂತ್ಕೊಳ್ತಾರೆ, ನೋಡ್ತಾರೆ, ಓದ್ತಾರೆ. ಎಷ್ಟು ಎಷ್ಟು ನೋವು ತಿಂತಾರೆ ರೈತರು. ಅವರೇ ಬಂದು ಒಂದ್ಸರಿ ತೋಟ ನೋಡಿಬಿಟ್ಟು ಇಂತಿಂಥ ತೋಟ ಹೋಗೈತೆ ನೋಡಕತ್ತದ, ಯಾರನ್ನ ಕಳಿಸಿ ನೋಡಿಸ್ತಾರೆ. ನೋಡಿದ್ರೆ ಪರಿಹಾರ ಕೊಡಬೇಕಲ್ಲ. ರೈತರು ಕೈಗೂ ಸಿಗಲ್ಲ, ಏನು ಸಿಕ್ಕಲ್ಲ ಸರ್. ಅದೇ ಯಾವಾಗ ಒಂದ್ಸರಿ ಏನೇನ ಒಂದು ಇದು ಮೀಟಿಂಗ್ ಮಾಡಿದ್ರೆ ಅದರಲ್ಲಿ ಏನೇನೋ ಸಿಗ್ತಾರೆ. ಅದರಲ್ಲಿ ಏನು ಹೇಳೋಕ್ಕತ್ತದೆ? ನಾವು ಏನು ಹೇಳೋಕ್ಕಾಗಲ್ಲ. ಸುಮ್ಮನೆ ನೋಡ್ಬಿಟ್ಟು ಬರೋದಷ್ಟೇ ಸರ್. ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಏನು ಹೇಳ್ತೀರಿ ಈಗ ಸರ್ಕಾರಕ್ಕೆ? ಏನು ನಿಮ್ಮ ಬೇಡಿಕೆ ಸರ್? ಅದೇ ಈ ಒಂದು ನಿಗದಿಪಡಿಸ್ಲಿ ರೇಟು. ಈ ಗೊಬ್ಬರ ಅಷ್ಟು ಕಡಿಮೆ ಮಾಡಲಿ. ಗೊಬ್ಬರದಲ್ಲಿ ಕಳಪೆ ಗೊಬ್ಬರ ಒಂದು ಮಾಡ್ತಾರೆ, ಅದು ಟೆಸ್ಟಿಂಗ್ ಕೊಟ್ಟು ಕರೆಕ್ಟಾಗಿ ಅದನ್ನು ಗೊಬ್ಬರ ಏನೈತೆ ಅದು ಮಾಡಲಿ. ಈ ಡ್ರಿಪ್ ಗೊಬ್ಬರಗಳು ಇವಾಗ 4,000, 6,000, 7,000 ಮಾಡಿಬಿಟ್ಟವ್ರೆ. ಫಸ್ಟೆಲ್ಲ 1,500 ರೂಪಾಯಿ ಅಲ್ಲಿ ಸಿಕ್ಕೋದು. 5,000, 6,000 ಮಾಡಿಬಿಟ್ಟವ್ರೆ. ಆ ಡ್ರಿಪ್ ಕಡಿಮೆ ಮಾಡಿಸೋದು ರೈತರು. ಏನೇನೋ ಅನುಕೂಲ, ರೈತರಿಗೆ ಏನೇನೋ ಅನುಕೂಲ ಮಾಡಿದರೆ ಮಾಡೋರು ಅನ್ಬೋದು. ಏನು ಮಾಡಿಲ್ಲಲ್ಲ ಅವರು. ಎಲ್ಲ ಒಂದಕ್ಕೆ 2. ಇವಾಗ ಒಂದು ಇದ್ದರೆ 2. ಇವಾಗ ಔಷಧಿ 1,000 ಇದ್ದರೆ 2,000 ರೂಪಾಯಿ ಔಷಧಿ. 200 ಲೀಟ್ರ್ ಔಷಧಿ ಹೊಡಿಬೇಕಾದ್ರೆ 2,000. ವಾರಕ್ಕೊಂದ್ಸರಿ ಕಡ್ಡಾಯವಾಗಿ ಹೊಡೆಯಬೇಕು. ಏನೇನು ಅವರು ಅದಕ್ಕೆ ಸಬ್ಸಿಡಿ ಕೊಟ್ಟು ಪರಿಹಾರ ಮಾಡಿದ್ರೆ ನಮ್ಗೆ ಒಳ್ಳೇದತ್ತ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.